ಈ ಕರ್ನಾಟಕದಿಂದ ಬಹುತೇಕ ಕಾಂಗ್ರೆಸ್ಸಿಗರಿಗೆ ಕೊನೆಗೂ ಇರುವಂಥ ನಿತ್ಯ ನಿರಂತರವಾದ ಜಪ ಏನು ಅಂತ ನೀವೇನಾದರೂ ಪ್ರಶ್ನೆ ಮಾಡಿದರೆ ಅದು RSSನ ಬಗ್ಗೆ ವಿಷಕಾರುವ ಜಪ. ನೀವು ಮತ್ತು ನಿಮ್ಮ ತಂದೆಯವರು 5.5 ದಶಕದ ಕಾಲ ಅಥವಾ 6 ದಶಕಗಳಿಂದ ರಾಜಕೀಯವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀರಿ. ಕಲಬುರಗಿಗೆ ಏನನ್ನ ಕೊಟ್ಟಿದ್ದೀರಿ, ಕರ್ನಾಟಕಕ್ಕೆ ಏನನ್ನ ಕೊಟ್ಟಿದ್ದೀರಿ, ಒಟ್ಟು ನಿಮ್ಮ ರಾಜಕೀಯ ಸಾಧನೆ ಏನು ಅಂತ ಕೇಳಿದರೆ ಅಪ್ಪ ಮಗನ ಹತ್ರ ಉತ್ತರ ಇಲ್ಲ. ಇದೇ ಕಾಂಗ್ರೆಸ್ಸಿನ ನೀವು ದೇಶೋದ್ಧಾರಕರು, ಸಂವಿಧಾನವನ್ನು ರಕ್ಷಿಸುವವರು, ದಲಿತರ ಉದ್ಧಾರಕರು, ಗರೀಬಿ ಹಟಾವು ಅಂತೇಳಿ ಇಡೀ ಬಡವರ ಮೇಲೆ ಕಬಂಧ ಬಾಹುಗಳನ್ನು ಇಟ್ಟು ಅವರ ರಕ್ತವನ್ನು 78 ವರ್ಷ ಹೀರಿದವರು. ಕೊನೆಯದಾಗಿ ಮತ್ತೆ ಹೇಳ್ತೇನೆ ಕೇಳಿ, ಪ್ರಿಯಾಂಕಾ ಖರ್ಗೆ ಅವರೇ, RSS ಅನ್ನು ನಿಷೇಧ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಂಥ ಮಹಾನುಭಾವರು ನೀವು. RSS ಅನ್ನು ನಿಷೇಧಿಸಬೇಕು ಯಾಕೆ ಅನ್ನೋದರ ಬಗ್ಗೆ 10 ಅಂಶಗಳ ಒಂದು ಪಟ್ಟಿಯನ್ನು ಕೊಡಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಕರ್ನಾಟಕದಿಂದ ಬಹುತೇಕ ಕಾಂಗ್ರೆಸ್ಸಿಗರಿಗೆ ಕೊನೆಗೂ ಇರುವಂಥ ನಿತ್ಯ ನಿರಂತರವಾದ ಜಪ ಏನು ಅಂತ ನೀವೇನಾದರೂ ಪ್ರಶ್ನೆ ಮಾಡಿದರೆ ಅದು RSSನ ಬಗ್ಗೆ ವಿಷಕಾರುವ ಜಪ. RSSನ ಬಗ್ಗೆ ಅವರಿಗೆ ಮಾತಾಡದೇ ಇದ್ದರೆ ಅವರಿಗೆ ತಿಂದದ್ದು ಕರಗುವುದಿಲ್ಲ, ಆರೋಗ್ಯವೂ ಸರಿ ಇರುವುದಿಲ್ಲ, ಮತ್ತು ಕೊನೆಗೂ ಅವರ ಮಾಡುವ ಹಗರಣ, ಅವರು ಮಾಡುವ ಭ್ರಷ್ಟಾಚಾರ, ಅವರು ಮಾಡುವ ಧೂರ್ತತನ, ಅವರು ಮಾಡುವ ಜನವಿರೋಧಿ ಚಟುವಟಿಕೆ, ಕೊನೆಗೂ ಅಧಿಕಾರಕ್ಕಾಗಿ ನಾವು ಯಾವುದೇ ರೀತಿಯ ಕರ್ನಾಟಕದ ಸಂಪತ್ತನ್ನು, ಜನಶಕ್ತಿಯನ್ನು ದುರುಪಯೋಗ ಮಾಡಿಕೊಳ್ತೇವೆ, ಅದನ್ನು ಕೇಳಲಿಕ್ಕೆ ನೀವ್ಯಾರು ಅನ್ನುವಂಥ ಹಿಟ್ಲರ್ಗಿರಿಯನ್ನು ಈ ಮುಚ್ಚಿಕೊಳ್ಳಿಕ್ಕೆ ಅವರಿಗಿರುವಂಥ ಏಕೈಕ ಸೂತ್ರ ಸಂಧಾನ ಏನಾದರೂ ಇದ್ದರೆ ಅದು RSSಸು. RSSನ ಬಗ್ಗೆ ಮಾತಾಡುವ ಮೂಲಕ ಹಿಂದೂಗಳ ಇಡೀ ಸಾಮುದಾಯಿಕವಾದಂಥ ಅಪಮಾನ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಜ್ಞಾನ ಕಾಂಗ್ರೆಸ್ಸಿಗೆ ಇಲ್ಲ. ಕಾಂಗ್ರೆಸ್ಸಿನ ಒಟ್ಟು ಧ್ಯೇಯ ಉದ್ದೇಶವೇ ಅದು ಹಿಂದೂ ವಿರೋಧಿ, ಸನಾತನ ವಿರೋಧಿ, ಈ ನೆಲದ ಅಸ್ಮಿತೆಯ ವಿರೋಧಿ ಅನ್ನೋದಕ್ಕೆ ಅವರು ಆಗಾಗ ವೀರ್ ಸಾವರ್ಕರ್ ಬಗ್ಗೆ ಮಾತಾಡುವಂಥದ್ದು, RSS ಬಗ್ಗೆ ಮಾತಾಡುವಂಥದ್ದು, ಮೋಹನ್ ಭಾಗವತರ ಬಗ್ಗೆ ಮಾತಾಡುವಂಥದ್ದು, RSSನ ಚಡ್ಡಿಯ ಬಗ್ಗೆ ಮಾತಾಡುವಂಥದ್ದು, RSSನ ಲಾಠಿಯ ಬಗ್ಗೆ ಮಾತಾಡುವಂಥದ್ದು, RSSನ ಪ್ರಾರ್ಥನೆಯ ಬಗ್ಗೆ ಮಾತಾಡುವಂಥದ್ದು, RSSನ ಪಥಸಂಚಲನದ ಬಗ್ಗೆ ಮಾತಾಡುವಂಥದ್ದು, RSSನ ಇಡೀ ಧ್ಯೇಯ ಧೋರಣೆಯ ಬಗ್ಗೆ ಮಾತಾಡುವಂಥದ್ದು. ಅದು BK ಹರಿಪ್ರಸಾದ್ ಇರ್ಬೋದು, ಲಾರ್ಡ್ನಂಥವ್ರು ಇರ್ಬೋದು, ಪ್ರಿಯಾಂಕಾ ಖರ್ಗೆಗಂತೂ ಅವರಿಗೆ ಇಂಥ ವಿಷಯಗಳನ್ನು ಬಿಟ್ಟರೆ ಅವರ ಇಲಾಖೆಯ ವಿಷಯಗಳನ್ನು ಕೇಳಿ ಅವ್ರಿಗೆ ಗೊತ್ತಿಲ್ಲ. ಅವರ ಇಲಾಖೆಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಕೇಳಿ ಅದರ ಬಗ್ಗೆ ಮಾತಾಡೋದಿಲ್ಲ. ಅವರ ಕ್ಷೇತ್ರದ ಅಭಿವೃದ್ಧಿಗೆ ನೀವೇನು ಕಟ್ಟಾಕಿದ್ದೀರಿ ಅದನ್ನು ಕೇಳಿ ನೋ. ನೀವು ಮತ್ತು ನಿಮ್ಮ ತಂದೆಯವರು 5.5 ದಶಕದ ಕಾಲ ಅಥವಾ 6 ದಶಕಗಳಿಂದ ರಾಜಕೀಯವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀರಿ. ಕಲಬುರಗಿಗೆ ಏನನ್ನು ಕೊಟ್ಟಿದ್ದೀರಿ, ಕರ್ನಾಟಕಕ್ಕೆ ಏನನ್ನು ಕೊಟ್ಟಿದ್ದೀರಿ, ಒಟ್ಟು ನಿಮ್ಮ ರಾಜಕೀಯ ಸಾಧನೆ ಏನು ಅಂತ ಕೇಳಿದರೆ ಅಪ್ಪ ಮಗನ ಹತ್ರ ಉತ್ತರ ಇಲ್ಲ. ಅವರ ಇಡೀ ಕ್ಷೇತ್ರದಲ್ಲಿ ನೀವು ಸಮೀಕ್ಷೆ ಮಾಡಿದರೆ ಒಂದು 10 ಕಿಲೋಮೀಟರ್ ಸರಿಯಾದ ರೋಡ್ ಇಲ್ಲ, ಒಂದು ಸರಿಯಾದ ಆರೋಗ್ಯ ವ್ಯವಸ್ಥೆ ಇಲ್ಲ, ಸರಿಯಾದ ರೈತರಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಒದಗಣೆ ಇಲ್ಲ. ಆ ಇಡೀ ಕ್ಷೇತ್ರ ಬಹುಶಃ ಭಾರತದಲ್ಲಿ ಅತ್ಯಂತ ಕ್ಷುದ್ರ ಕ್ಷೇತ್ರವಾಗಿ ದಾಖಲಾಗಿದ್ದಿದ್ದರೆ ಅವರದೇ ಕ್ಷೇತ್ರಗಳು. ಇಂಥ ಹಿನ್ನೆಲೆ ಇಷ್ಟು ಕಾಲ ಈಗ ಖರ್ಗೆ, ಜೂನಿಯರ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಸಚಿವರಾಗಿದ್ದಾರಲ್ಲ, ಅವರ ಇಡೀದಾದಂಥ ಪರ್ಫಾರ್ಮೆನ್ಸ್ ಕಾರ್ಡನ್ನು ತೋರಿಸ್ತೇವೆ ನೋಡೋಣ. ತನ್ನ ಇಲಾಖೆಯಲ್ಲಿ ಜನಮುಖಿಯಾಗಿ, ಸಮಾಜಮುಖಿಯಾಗಿ
ನಾನು ಇಷ್ಟು ಕೆಲಸವನ್ನು ಮಾಡಿದ್ದೇನೆ, ತೋರಿಸ್ಬಿಡ್ಲಿ ನೋಡೋಣ. ಮಾತಾಡುವುದನ್ನು ಬಿಟ್ಟರೆ ಅದರಲ್ಲೂ ಏನು ಗೊತ್ತಾ, ದಡ್ಡತನದ ಪರಮಾವಧಿ. ಓದಿನ ಹಿನ್ನೆಲೆ ಇಲ್ಲ, ಜ್ಞಾನದ ಹಿನ್ನೆಲೆ ಇಲ್ಲ, ಇತಿಹಾಸದ ಪರಿಜ್ಞಾನ ಇಲ್ಲ. ಮಾತೆತ್ತಿದರೆ ಅಂಬೇಡ್ಕರ್, ಮಾತೆತ್ತಿದರೆ ಸಂವಿಧಾನ. ಸಾರ್ವಜನಿಕ ಚರ್ಚೆಗೆ ಬನ್ನಿ ಧೈರ್ಯ ಇದ್ದರೆ. ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಸಾರ್ವಜನಿಕವಾದಂಥ ಸಂವಾದಕ್ಕೆ ನೀವು ಸಿದ್ಧರಿದ್ದೀರೆ, ನಾವು ಸಿದ್ಧರಾಗಿದ್ದೇವೆ. ಬರ್ತೀರೇನು? ಥಾಟ್ಸ್ ಆಫ್ ಪಾಕಿಸ್ತಾನದ ಬಗ್ಗೆ ಮಾತಾಡೋಣ ಏನು? ಇದೇ ಕಾಂಗ್ರೆಸ್ಸಿನ ನೀವು ದೇಶೋದ್ಧಾರಕರು, ಸಂವಿಧಾನವನ್ನು ರಕ್ಷಿಸುವವರು, ದಲಿತರ ಉದ್ಧಾರಕರು, ಗರೀಬಿ ಹಟಾವು ಅಂತೇಳಿ ಇಡೀ ಬಡವರ ಮೇಲೆ ಕಬಂಧ ಬಾಹುಗಳನ್ನು ಇಟ್ಟು ಅವರ ರಕ್ತವನ್ನು 78 ವರ್ಷ ಹೀರಿದವರು. ಬನ್ನಿ ಥಾಟ್ಸ್ ಆಫ್ ಪಾಕಿಸ್ತಾನದ ಬಗ್ಗೆ ಮಾತಾಡೋಣ. ಪಾಪ್ಯುಲೇಷನ್ ಎಕ್ಸ್ಚೇಂಜನ್ನು ಯಾಕೆ ಮಾಡಬೇಕು ಅಂತ ಜಗತ್ತಿನ ಇತಿಹಾಸವನ್ನು ಎದುರಿಟ್ಟು ಅಂಬೇಡ್ಕರ್ ಮಾತಾಡಿದಾರಲ್ಲ, ಅದರ ಬಗ್ಗೆ ಮಾತಾಡೋಣ ಬನ್ನಿ. ನಿಮಗೆಷ್ಟು ಅಂಬೇಡ್ಕರ್ ಗೊತ್ತೋ ನಮಗದರ 1000 ಪಾಲು ಗೊತ್ತು. ನಿಮಗೆಷ್ಟು ಸಂವಿಧಾನ ಗೊತ್ತೋ ಅದರ 1000 ಪಾಲು ನಮಗೂ ಗೊತ್ತಿದೆ. ಅಂಬೇಡ್ಕರ್ ಕೊನೆಗೂ ಹೇಳಿದರು, ಈ ದೇಶದಲ್ಲಿ ಒಂದು ಸುರಕ್ಷಿತವಾದಂಥ ಭವಿಷ್ಯ ಏನಾದರೂ ನಿಮಗೆ ಬೇಕು ಅಂತಾದರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ. ಯಾವುದೇ ಧರ್ಮದೊಟ್ಟಿಗೆ, ಯಾವುದೇ ಜನಾಂಗದೊಟ್ಟಿಗೆ ಮಿಳಿತಗೊಂಡು ಸೌಹಾರ್ದಯುತವಾಗಿ ಬದುಕುವ DNA ಇದಲ್ಲ. ಅಲ್ಲಿದ್ದ ಹಿಂದೂಗಳನ್ನು ಕರೆಸ್ಕೊಳ್ಳಿ, ಇಲ್ಲಿದ್ದ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಹೇಳಿದರು. ಕೇಳಿದ್ರೇನು ನೀವು? ಮಾಡಿದ್ರೇನು ನೀವು? ಇಡೀ ದೇಶವನ್ನು ಒಡೆಯುವ ಕೆಲಸ ಮಾಡಿದ್ರಿ, ಇಡೀ ದೇಶದ ಹೃದಯವನ್ನು ಒಡೆಯುವ ಕೆಲಸ ಮಾಡಿದ್ರಿ, ಇಡೀ ದೇಶದ ಮನಸ್ಸನ್ನು ಒಡೆಯುವ ಕೆಲಸ ಮಾಡಿದ್ರಿ. ಇಡೀ ದೇಶದ ಅಸ್ಮಿತೆಯನ್ನು, ಸನಾತನತೆಯನ್ನು, ನಮ್ಮ ನೆಲದ ಕಲ್ಚರನ್ನು, ಅಸ್ಮಿತೆಯನ್ನು, ನಮ್ಮ ಆರಾಧನಾ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಚೂರು ಚೂರು ಮಾಡಲಿಕ್ಕೆ ಕಾಂಗ್ರೆಸ್ ಟೊಂಕ ಕಟ್ಟಿತು. ಇಡೀ ದೇಶದ ನಿಜವಾದ ಇತಿಹಾಸಕ್ಕೆ ತಿಲಾಂಜಲಿಯಲ್ಲಿ ನಿಂತು ನಿಮ್ಮದೇ ಆದಂಥ ಭ್ರಮಿತ ಮತ್ತು ಸೂಡೋ ಇತಿಹಾಸವನ್ನು ಕಟ್ಟುವ ಪ್ರಯತ್ನವನ್ನು ಮಾಡಿದ್ರಿ, ಎಡಚರರನ್ನು ಬಳಸ್ಕೊಂಡ್ರಿ. ಇಡೀ ನಮ್ಮ ಭಾರತದ ಈ ನೆಲದ ಗುಣ ಸ್ವಭಾವ ಮತ್ತು ಶೌರ್ಯ, ಸಾಹಸ, ಆ ಇಡೀ ನೆಲದ ಸಂಸ್ಕೃತಿಯನ್ನೇ ಹೊಸಕ್ಕೆ ಹಾಕುವ ಪ್ರಯತ್ನವನ್ನು ನೀವು ಮಾಡಿದ್ರಿ. ಅಂಥ ಸಂದರ್ಭದಲ್ಲಿ ಈ ದೇಶದ ಅಸ್ಮಿತೆ, ಈ ದೇಶ ಅಂದರೆ ಏನು, ಈ ದೇಶದ ಇತಿಹಾಸ ಏನು, ಈ ದೇಶದ ನಾಗರಿಕತೆ ಏನು, ಈ ದೇಶದಲ್ಲಿ ನಡೆದ ಸ್ವಾತಂತ್ರ್ಯ ಚಳವಳದ ನಿಜವಾದ ಚಳವಳ ಏನು, ಗಾಂಧಿ ಸ್ಮೃತಿ ಅಲ್ಲ ಅದು, ನೆಹರು ಸ್ಮೃತಿ ಅಲ್ಲ ಅದು, ಕಾಂಗ್ರೆಸ್ಸಿನ ಸ್ಮೃತಿಯೂ ಅಲ್ಲ. ಸ್ವಾತಂತ್ರ್ಯ ಚಳವಳಕ್ಕೆ ಬೇರೆಯೇ ದಾರಿ ಇದೆ. ಸ್ವಾತಂತ್ರ್ಯ ಚಳವಳ 1857ರಲ್ಲಿ ಸಿಪಾಯಿ ದಂಗೆಯ ಆ ಹಂತದಲ್ಲೇ ಅದು ಹುಟ್ಟುಕೊಂಡಿತ್ತು. ಗಾಂಧಿ ಆಮೇಲೆ ಬಂದದ್ದು. ಗಾಂಧಿ ಅದರ ಫಲಾನುಭವಿ. ಇಡೀ ಸ್ವಾತಂತ್ರ್ಯ ಚಳವಳವನ್ನು ಸಂಘಟಿಸಿದ್ದು, ತ್ಯಾಗ ಮಾಡಿದ್ದು, ಬಲಿದಾನ ಮಾಡಿದ್ದು, ಬಲಿ ಹಾಕಿಸಿಕೊಂಡದ್ದು ಯಾರೋ ಅನಾಮಿಕರು. ಅದರ ಫಲವನ್ನು ಉಂಡದ್ದು ಇದೇ ದರಿದ್ರ ಕಾಂಗ್ರೆಸ್ಸಿಗರು, ಇದೇ ನೆಹರು, ಇದೇ ಗಾಂಧಿ. ಇಂಥ ಎಲ್ಲ ಸ್ವಾತಂತ್ರ್ಯದ ನಂತರ ಮತ್ತು ಸ್ವಾತಂತ್ರ್ಯದ ಅಂಚಿನಲ್ಲಿ ತನ್ನದೂ ಒಂದು ಇರಲಿ ಅಂತ ಬಂದಂಥ ಇಂಥವರೆಲ್ಲ ಕೊನೆಗೆ ಈ ದೇಶದ ಮಹಾತ್ಮರಾದದ್ದು. ಇವೆಲ್ಲವನ್ನು ಹೇಳಿದ್ಯಾರು ಜನಕ್ಕೆ? ಹೇಳುವ ಪ್ರಯತ್ನವನ್ನು ಮಾಡಿದ್ಯಾರು? ಮನೆ ಮನೆಗೆ ತೆರಳಿ ಯಾವುದೇ ರೀತಿಯ ಆಹಾರ, ಅನ್ನ, ಆಹಾರ, ಅಶನ, ವಸನ, ವಸತಿ ಎಲ್ಲವನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು ಸಂಸ್ಕೃತಿಗಾಗಿ, ಸನಾತನತೆಗಾಗಿ, ಈ ನೆಲದ ನಿಜ ಚರಿತ್ರೆಯನ್ನು ಹೇಳುವುದಕ್ಕಾಗಿ, ಈ ನೆಲದ ನಿಜವಾದ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯನ್ನು ಹೇಳುವುದಕ್ಕಾಗಿ ನಾವು ಯಾರು, ನಮ್ಮ ದೇಶ ಏನು, ನಮ್ಮ ಅಸ್ಮಿತೆ ಏನು, ನಮ್ಮ ಬೆನ್ನಲ್ಲಿ ನಡೆದಂಥ ಮಹಾಕಾವ್ಯಗಳು ಅಥವಾ ವೇದ, ಉಪನಿಷತ್ತು ಇವೆಲ್ಲವನ್ನು
ಈ ನೆಲದ ಸಂಸ್ಕೃತಿಯ ಒಳಕಥನವಾಗಿ ಅದನ್ನು ಬಿಂಬಿಸ್ತಾ ಇವತ್ತು ನಮ್ಮ ದೇಶಿಕ ಭಾವ ಇದೆಯಲ್ಲ, ಅದು ಇವತ್ತು ಇಡೀ ಪ್ರಪಂಚದಲ್ಲಿ ಉಚ್ಚರಾಯವಾಗಿ ಬೆಳೆದಿದೆ ಅಂತಾದರೆ ಅದಕ್ಕೆ RSS ಕಾರಣ. RSSಗೆ 100 ವರ್ಷ ಆದದ್ದಿದೆಯಲ್ಲ, ಅದು ಒಂದು ಭವ್ಯ ಭಾರತವನ್ನು ಸಂಪೂರ್ಣವಾಗಿ ಕಾಂಗ್ರೆಸೀಕರಣದಿಂದ ಕಟ್ಟಲಿಕ್ಕೆ ಹೊರಟಂಥ ದುಷ್ಟರ ವಿರುದ್ಧ ಹೋರಾಡಿದಂಥ ಶಿಷ್ಟರ ಹೋರಾಟ. ಅದು ದೇಶಿಕರ ಹೋರಾಟ. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಈ ದೇಶಕ್ಕೆ ನಿಜವಾದಂಥ ಅಸ್ಮಿತೆಯ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಲಿಕ್ಕೆ, ಅದನ್ನು ಹುಟ್ಟು ಹಾಕಲಿಕ್ಕೆ, ಅದನ್ನು ಮರುಸ್ಥಾಪನೆಗೊಳ್ಳಲಿಕ್ಕೆ ಟೊಂಕ ಕಟ್ಟಿದಂಥ ಹೋರಾಟ, ಸಂಘಟನೆ, ಸಂಸ್ಕೃತಿ, ಸಮೂಹ ಏನಾದರೂ ಇದ್ದರೆ ಅದು RSS ನಿಂದಲೇ ಇವತ್ತು 520 ವರ್ಷಗಳ ಸುದೀರ್ಘ ಹೋರಾಟದ ಮೂಲಕ ರಾಮಲಲ್ಲನಿಗೆ ಒಂದು ಕೊನೆಗೂ ಜನ್ಮಭೂಮಿ ದಕ್ಕಿತು. ಜ್ಞಾನವ್ಯಾಪಿಯಲ್ಲಿ ಏನಾಯಿತು? ಮಥುರೆಯಲ್ಲಿ ಏನಾಯಿತು? ಕಾಶಿಯಲ್ಲಿ ಏನಾಯಿತು? ಎಲ್ಲವನ್ನ ಈ ದೇಶದ ಸಂಸ್ಕೃತಿಯ ಮುಕುಟಗಳನ್ನು ಒಡೆದ್ರಿ, ಚೂರು ಮಾಡಿದ್ರಿ. ನಮ್ಮ ನಂಬಿಕೆಯ ಕ್ಷೇತ್ರಗಳನ್ನು, ನಂಬಿಕೆಯ ಒಂದು ಇಡೀಯದಾದ ನೆಲೆಗಳನ್ನು ಧ್ವಂಸ ಮಾಡಿದ್ರಿ. ಅಲ್ಲೇ ಮಸೀದಿಯನ್ನು ಕಟ್ಟಿ ನಮ್ಮನ್ನು ಅಪವಿತ್ರಗೊಳಿಸಿದ್ರಿ. ಈ ಎಲ್ಲ ಕ್ಷುದ್ರ ಸಂಸ್ಕೃತಿಯನ್ನು ವಿಚ್ಛಿನ್ನ ಸಂಸ್ಕೃತಿಯನ್ನು ಅವಿಚ್ಛಿನ್ನವಾಗಿ ಕಟ್ಟಬೇಕು. ಈ ಭಾರತಕ್ಕೆ ಒಂದು ಭವ್ಯವಾದ ಇತಿಹಾಸವೂ ಇದೆ, ವರ್ತಮಾನದ ಜೊತೆ ಅದಕ್ಕೆ ಭೂತವೂ ಇದೆ, ಭವಿಷ್ಯವೂ ಇದೆ. ನಲಂದವನ್ನು ಅಥವಾ ಅಂಥ ಹಲವಾರು ವಿಶ್ವವಿದ್ಯಾನಿಲಯಗಳನ್ನು, ತಕ್ಷಶಿಲವನ್ನು ಎಲ್ಲವನ್ನು ಒಡೆದ್ರಿ. ಆದರೆ ನಮ್ಮ ಅಪೌರುಷೇಯ ಮಂತ್ರದೃಷ್ಟಾರಹ, ವೇದ ಕೇವಲ ಮಂತ್ರದೃಷ್ಟಾರಹ ಅನ್ನುವಂಥ ಒಂದು ಆ ಭವ್ಯತೆ, ದಿವ್ಯತೆ ಅದನ್ನು ಇಟ್ಟುಕೊಂಡು ಅದು ಇವತ್ತು ನಮ್ಮ ರಕ್ತದಲ್ಲಿ ಹರಿತಾ ಇದೆಯಲ್ಲ, ಆ ಮೂಲಕ ನಾವು ಕಟ್ಟಿದ ಸಂಸ್ಕೃತಿ ಮೌಖಿಕ ಸಂಸ್ಕೃತಿ. ನೆನಪಿಡಿ, ನಾವು ದಾಖಲಾತಿ ಮೀರಿದ ಸ್ಮೃತಿಗಳಲ್ಲಿ ನಮ್ಮನ್ನು ನಾವು ಕಾದುಕೊಂಡೆವು. ನೀವು ನಮ್ಮ ಜ್ಞಾನದ ನಿಧಿಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿದಿರಿ, ಆದರೆ ಜ್ಞಾನವನ್ನು ಸುಟ್ಟು ಹಾಕಲಿಕ್ಕಾಗಿಲ್ಲ ನಿಮಗೆ. ನಮ್ಮ ಜ್ಞಾನದ ನಿಧಿಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಪ್ರತಿಯೊಂದು ಶೋಧ, ಪ್ರತಿಯೊಂದು ಸಂಶೋಧನೆ, ಪ್ರತಿಯೊಂದು ಹೊಸತರ ಉಗಮದಲ್ಲಿ ಯಾರನ್ನು ತಂದು ನಿಲ್ಲಿಸಿದ್ರಿ? ನೀವು ಪಾಶ್ಚಿಮಾತ್ಯ ಸಂಶೋಧಕರನ್ನು ತಂದು ನಿಲ್ಲಿಸುವ ಮೂಲಕ ದೇಸಿ ಸಂಸ್ಕೃತಿ ಮತ್ತು ದೇಸಿ ಸಂಶೋಧಕರನ್ನು, ಜ್ಞಾನಿಗಳನ್ನು, ಆ ಜ್ಞಾನದ ನಿಧಿ ಸಂಸ್ಕೃತಿಯನ್ನು, ಇತಿಹಾಸವನ್ನು ಸಂಪೂರ್ಣ ಒಡೆದು ಅದನ್ನು ಭೂಗತಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದಿರಿ. ಅದನ್ನು ಪುನಶ್ಚೇತನ ಮಾಡಿದವರು ಯಾರು? ಅದನ್ನು ನೆನಪಿಗೆ ಮತ್ತೆ ಸ್ಮೃತಿ ರೂಪದಲ್ಲಿ ತಂದವರು ಯಾರು? ಅದನ್ನು ಮನೆ ಮತ್ತು ಮನಸ್ಸಿಗೆ ಮುಟ್ಟಿಸುವ ಮೂಲಕ ಈ 100 ವರ್ಷಗಳಲ್ಲಿ ಭಾರತದ ಜ್ಞಾನದ ನಿಧಿ ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ಹರಿಯಗೊಟ್ಟವರು ಯಾರು? ಅದು RSS. ಅರ್ಧ ಚಡ್ಡಿಯಿಂದ ಫುಲ್ ಪ್ಯಾಂಟಿಗೆ ಬಂದದ್ದು RSSನ ಸಾಧನೆ ಅಂತ ಹೇಳ್ತಿರಲ್ಲ ಮೂರ್ಖರೇ. ಈ ಪ್ರಿಯಾಂಕ ಖರ್ಗೆ ಅಂತ ಮೂರ್ಖರು ಆ ಚಡ್ಡಿಯ ಆಳ, ಎತ್ತರ, ಅಗಲ, ಅದರ ಇಡೀಯದಾದಂಥ ಸಾಂಸ್ಕೃತಿಕ ಬಿಗು ಅರ್ಥ ಮಾಡ್ಕೊಂಡಿದ್ರೆ ನೀವು? ಇಡೀ ದೇಶದಲ್ಲಿ ಎಲ್ಲೇ ಒಂದು ಉತ್ಪಾತ ನಡೀಲಿ, ಅದು ನೈಸರ್ಗಿಕ ದುರಂತ ಆಗಲಿ, ಇನ್ನೊಂದಾಗಲಿ, ಮಗದೊಂದಾಗಲಿ, ಯಾವುದೇ ಆಗಲಿ, ಮೊದಲು ಹೆಜ್ಜೆ ಇಡುವವರು ಯಾರು? ಇದೇ ವಯನಾಡಿನಲ್ಲಿ ಅತಿವೃಷ್ಟಿಯಿಂದ ಸುನಾಮಿ ರೀತಿಯಲ್ಲಿ ಇಡೀ ಭೂಭಾಗ ಕುಸಿದು ನಾಮಾವಶೇಷ ಆಗಿ ಹೋಯ್ತಲ್ಲ, ಕುರುಕ್ಷೇತ್ರ ಆಗೋಯ್ತಲ್ಲ, ಅಲ್ಲಿ ರಾಹುಲ್ ಗಾಂಧಿ ಮೊದಲು ಬಂದರೋ ಅಥವಾ RSS ಬಂತು? RSSನ ಸಾಮಾಜಿಕವಾದಂಥ ಸೇವಾ ಮನೋಭಾವಕ್ಕೆ ನಿಮ್ಮ ಮೊದಲ ಪ್ರಧಾನಿ, ನಿಮ್ಮ ಇಡೀ ಕಾಂಗ್ರೆಸ್ಸಿನ ಶ್ರೇಷ್ಠ ನಾಯಕ ನೆಹರು ಅವರೇ ಮೆಚ್ಚಿ RSSನನ್ನು ಪಥಸಂಚಲನಕ್ಕೆ ಆಹ್ವಾನಿಸಿದ್ರಲ್ಲ. ಇತಿಹಾಸ ಮರ್ತೋಗಿದೆ ನಿಮಗೆ?
ಏನನ್ನು ಮಾತಾಡ್ತೀರಿ? RSS ಅನ್ನು ನಿಷೇಧಿಸಬೇಕು. ಯಾವ ನೆಲೆಯಲ್ಲಿ? RSS ಈ ದೇಶಕ್ಕೆ ದ್ರೋಹ ಮಾಡಿದ ಉದಾಹರಣೆಗಳನ್ನು ಕೊಡಿ. RSS ಭಯೋತ್ಪಾದಕರ ವೇಷದಲ್ಲಿ ಬಂದು ಇಡೀ ಭಯೋತ್ಪಾದಕರಾಗಿ ಭಾರತವನ್ನು ಬೆಂಕಿ ಹಾಕಿದ್ರೋ, ಬಾಂಬ್ ಹಾಕಿದ್ರೋ, ಅಥವಾ ನಮ್ಮ ಸಂಸತ್ತಿಗೆ ಏನಾದರೂ ಬಾಂಬ್ ಇಟ್ಟರೋ ಹೇಳಿ? ದೇಶದ್ರೋಹದ ಕೆಲಸವನ್ನು ಎಲ್ಲಿ, ಹೇಗೆ, ಏನು, ಎಷ್ಟು? ಕುಕ್ಕರ್ ಬಾಂಬ್ ಇಟ್ರೇನು? ಅಥವಾ ಸ್ಲೀಪರ್ ಸೆಲ್ ಆಗಿ ಈ ದೇಶವನ್ನು ಮುಗಿಸುವ ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರೇನು? 26/11ಗೆ ಕೈಗೆ ದಾರ ಕಟ್ಟಿಕೊಂಡು ಹಿಂದೂಗಳ ವೇಷದಲ್ಲಿ ಬಂದು ಹಿಂದೂ ಭಯೋತ್ಪಾದಕತೆ, ಹಿಂದೂ ಭಯೋತ್ಪಾದಕರು ಅಂತ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೊರಟ್ರಲ್ಲ ಅಂದಿನ ಸರ್ಕಾರ ಸೇರಿಕೊಂಡು ಪಾಕಿಸ್ತಾನದ ಭಯೋತ್ಪಾದಕರೊಟ್ಟಿಗೆ. ಅಂಥ ಕೆಲಸವನ್ನು RSS ಮಾಡಿತ್ತೇನು? ಪಥಸಂಚಲನ. ಈ ದೇಶಕ್ಕೆ ಈ ನೆಲವನ್ನು ಶುದ್ಧವಾಗಿರಬೇಕು, ಈ ನೆಲ ಒಳ್ಳೆಯದಾಗಬೇಕು, ಈ ಪರಿಸರ ಒಳ್ಳೆಯದಾಗಿರಬೇಕು, ನಮ್ಮ ದೇಶ ಸಾರ್ವಭೌಮತೆ, ನಮ್ಮ ದೇಶದ ಅಖಂಡತೆ, ನಮ್ಮ ದೇಶದ ಚರಿತ್ರೆ, ನಮ್ಮ ದೇಶದ ಅಸ್ಮಿತೆ, ನಮ್ಮ ದೇಶದ ನಾಗರಿಕತೆ ಇವೆಲ್ಲವೂ ಉಜ್ವಲವಾಗಿ ಬೆಳೆಯಬೇಕು ಅಂತ ಆಶಿಸುವಂಥ RSS ತಾಲಿಬಾನ್ ಆಗುತ್ತಾ? ದೇಶ ವಿರೋಧಿ ಆಗುತ್ತಾ? ಭಯೋತ್ಪಾದಕರಾಗ್ತಾರಾ? ನಿಷೇಧಕ್ಕೆ ಒಳಗಾಗ್ತಾರಾ? ಯಾಕಾಗಬೇಕು? PFI ಆಗಬಾರ್ದು, SDPI ಆಗಬಾರ್ದು ಅಲ್ಲ? ಪ್ರಾರ್ಥನೆ ಹೆಸರಿನಲ್ಲಿ ಅಥವಾ ಪ್ರವಾದಿಗಳ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆ, ದೇಶ ವಿರೋಧಿ ಘಟನೆಗಳು, ಸಂಘಟನೆಗಳು, ಆಯುಧಗಳು ನೋಡಿಲ್ವಾ? ಉತ್ತರ ಪ್ರದೇಶದಲ್ಲಿ ಎಂತೆಂಥ ಮಸೀದಿಗಳ ಏನೇನಿದೆ, ಎಷ್ಟೆಷ್ಟು ಕತ್ತಿಗಳು, ಚೂರಿಗಳು, ಬಾಂಬುಗಳು, ಏನೇನೆಲ್ಲ ನೋಡ್ತಾ ಇದ್ದೇವಲ್ಲ ನಾವು. ಅದನ್ನು ನಿಷೇಧಿಸಬೇಕು ಅಂತ ಅನಿಸೋದಿಲ್ಲಲ್ಲ? JNU ಸಂಸ್ಕೃತಿ ನಿಮಗೆ ನಿಷೇಧಿಸಬೇಕು ಅಂತ ಅನಿಸೋದಿಲ್ಲ? ರೈತರ ಹೆಸರಿನಲ್ಲಿ ಸೋಗ್ ಹಾಕ್ಕೊಂಡು ಬಂದು ಖಲಿಸ್ತಾನಿಗಳಾಗಿ ಈ ದೇಶಕ್ಕೆ ಇಡೀದಾಗಿ ಆಪತ್ತನ್ನು ತಂದು ಒಡ್ಡುವಂಥ ಸಂಘಟನೆಗಳು ನಿಮಗೆ ನಿಷೇಧಿಸಬೇಕು ಅಂತ ಅನಿಸೋದಿಲ್ಲ ಅಲ್ಲ? ರೋಹಿಂಗ್ಯಾಗಳು ಈ ದೇಶಕ್ಕೆ ಆಪತ್ತನ್ನು ತರ್ತಾರೆ, ಭಯೋತ್ಪಾದಕರಾಗ್ತಾರೆ, ಸ್ಲೀಪರ್ ಸೆಲ್ಗಳಾಗ್ತಾರೆ, ಅವರನ್ನು ದೇಶದಿಂದ ಓಡಿಸ್ಬೇಕು ಅಂತಂದಾಗ ಅವರನ್ನು ರಕ್ಷಿಸಲಿಕ್ಕೆ ಕಾಂಗ್ರೆಸ್ಸೇ ಹೊರಡ್ತದಲ್ಲ? ಬಾಂಗ್ಲಾದೇಶಿಕರು, ನುಸುಳುಕೋರರು ನಿಮಗೆ ಆಪ್ತರಾಗ್ತಾರಲ್ಲ? ಯಾಕೆ? 68 ಲಕ್ಷ ಜನರನ್ನು SIR ಮೂಲಕ ಇಡೀ ಪಟ್ಟಿಯಲ್ಲಿ ನುಸುಳುಕೋರರು, ಬಾಂಗ್ಲಾದೇಶಿಕರು, ಅಕ್ರಮ ಮತಗಾರರು, ಆ ಮತದಾರರನ್ನು ಕಂಡುಹಿಡಿದಂಥ ಚುನಾವಣಾ ಕಮಿಷನ್ನು, ಚುನಾವಣಾ ಆಯೋಗ ನಿಮ್ಮ ಕೆಂಗಣ್ಣಿಗೆ ಗುರಿಯಾಗ್ತದೆ ಅಲ್ಲ? ಪ್ರಜಾತಂತ್ರದ ಬಹಳ ವಿರೋಧಿ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಚುನಾವಣಾ ಆಯೋಗ ಅಂತ ನಿಮ್ಮ ನಾಲಿಗೆಯಲ್ಲೇ ಬೊಗಳ್ತಿರಲ್ಲ, ಅದು ನಿಮಗೆ ನಿಷೇಧ ಆಗುತ್ತಲ್ಲ? ಅಂದರೆ ದೇಶ ವಿರೋಧಿಗಳು ನಿಮ್ಮ ಆಪ್ತರು, ದೇಶಕ್ಕೆ ಬಾಂಬ್ ಹಾಕುವ ಭಯೋತ್ಪಾದಕರು ನಿಮ್ಮ ನೆಂಟರು, ಇಡೀ ದೇಶಕ್ಕೆ ಆಪತ್ತನ್ನು ತಂದೊಡ್ಡುವಂಥ ವಿದೇಶಿ ಶಕ್ತಿಗಳು ನಿಮಗೆ ಸಂಬಂಧಿಕರು. ಮ್ಯಾನ್ಮಾರಲ್ಲಿ ಹೋಗಿ ನಿಮ್ಮ ರಾಹುಲ್ ಗಾಂಧಿ PPT ಮಾಡ್ಕೊಂಡು ಬರ್ತಾರಲ್ಲ, ಯಾವುದು ಮ್ಯಾನ್ಮಾರ್? ಭಯೋತ್ಪಾದಕರ ಸ್ವರ್ಗ ಅದು. ಮಣಿಪುರಕ್ಕೆ ಕಿಚ್ಚು ಹಚ್ಚಿದಂಥ ಚಾಂಡಾಳರ ಸ್ವರ್ಗ ಅದು. ಅಲ್ಲಿ ಹೋಗಿ ಏನು ಮಾಡ್ತೀರಿ? ಅವರೊಟ್ಟಿಗೆ ನಂಗನಾಚ್ ಮಾಡ್ತೀರಿ, ಅಲ್ಲಿಂದ PPT ರೆಡಿ ಮಾಡ್ಕೊಂಬರ್ತೀರಿ. ಅದು ನಿಷೇಧಿಸಬೇಕು ಅಂತ ಅನಿಸೋದಿಲ್ಲ ನಿಮಗೆ ಅಲ್ಲ? RSS ನಿಷೇಧಕ್ಕೊಳಗಾಗಬೇಕು. ಶಾಲಾ ಕಾಲೇಜುಗಳು, ಸಾರ್ವಜನಿಕ ಮೈದಾನಗಳು, ಮುಜರಾಯಿ ದೇವಸ್ಥಾನಗಳು RSSನ ಚಟುವಟಿಕೆಗೆ ಭಾಗವಾಗಬಾರದು. ಅಲ್ಪಸಂಖ್ಯಾತರ ಅವರ ಹಬ್ಬ ಹರಿದಿನಗಳಿಗೆ ನಮ್ಮ ರೋಡು ಓಕೆ, ಮೈದಾನವೂ ಓಕೆ, ಶಾಲಾ ಮೈದಾನವೂ ಓಕೆ, ಎಲ್ಲ ಓಕೆ ಅಲ್ವಾ? ಸರ್ಕಾರಿ ಜಾಗ ಅದು ಇದು ಎಲ್ಲವೂ ಅವರ ನಮಾಜಿಗೆ, ಅವರ ಪ್ರಾರ್ಥನೆಗೆ ನೀವೇ ಮುಂದೆ ಮಾಡಿ ಕೊಡ್ತೀರಿ. ಇದೇ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಆದಾಗ ಏನು ಹೇಳಿದರು ನಿಮ್ಮ ಗೃಹ ಮಂತ್ರಿ? ಅದೊಂದು ಪುಟ್ಟ ಕುಕ್ಕರು. ಆಮೇಲೆ NIA ಎಂಟ್ರಿ ಕೊಟ್ಟಾಗ
ಇಡೀ ಭಯೋತ್ಪಾದಕರ ವಿಶ್ವರೂಪವೇ ಆ ಕುಕ್ಕರ್ನಲ್ಲಿತ್ತು ಅನ್ನೋದು ಹೊರಗೆ ಬಂತಲ್ಲ. ಏನು ಸ್ಮೃತಿ ತಪ್ಪಿತ್ತ ನಿಮಗೆ? ಮಂಡೆ ಶುದ್ಧ ಇರಲಿಲ್ವಾಗ? ಇದನ್ನು ಮಾಡಿದ RSS ಏನು? RSS ಈ ನೆಲದ ಚರಿತ್ರೆಯನ್ನು, ಈ ನೆಲದ ಸಂಸ್ಕೃತಿಯನ್ನು, ಶುದ್ಧವಾಗಿ ಬದುಕುವುದನ್ನು, ಶುದ್ಧ ಚಾರಿತ್ರ್ಯವನ್ನು, ಗುಣವನ್ನು, ನಡತೆಯನ್ನು, ಯಾವುದೇ ಚಟ ಗಿಟ ಇಲ್ಲದೇನೆ ಒಂದು ಯುವ ಸಮುದಾಯ ದೇಶಕ್ಕಾಗಿ, ದೇಶದ ಅಸ್ಮಿತೆಗಾಗಿ ಶುದ್ಧವಾದಂಥ ಒಂದು ನಾಗರಿಕತೆಯನ್ನು, ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಈ ದೇಶವನ್ನು ಪ್ರೀತಿಸಬೇಕು, ಈ ನೆಲವನ್ನು ಪ್ರೀತಿಸಬೇಕು, ಈ ದೇಶದ ಸಂಸ್ಕೃತಿಯನ್ನು ಪ್ರೀತಿಸಬೇಕು, ಈ ದೇಶದ ಸನಾತನತೆಯನ್ನು ಪ್ರೀತಿಸಬೇಕು. ಅದು ದೇಶ ವಿರೋಧಿ ಆಗತ್ತಾ? ಅದನ್ನು ಯಾಕೆ ನಿಷೇಧಿಸಬೇಕು ಅಂತ ಅನಿಸ್ತದೆ ನಿಮಗೆ? ಲವ್ ಜೆಹಾದ್ ಮಾಡುವವರನ್ನು ನಿಷೇಧಿಸಬೇಕು ಅಂತ ಅನಿಸೋದಿಲ್ಲ ಅಲ್ಲ? ವಕ್ಫ್ ಬೋರ್ಡಿನ ಹೆಸರಿನಲ್ಲಿ ನೆಲ ನುಂಗುವ ಪಟಿಂಗರನ್ನು ನಿಷೇಧಿಸಬೇಕು ಅಂತ ಅನಿಸೋದಿಲ್ಲ. ಅವರ ವಿರುದ್ಧ ಮಾತಾಡಬೇಕು ಅಂತ ಅನಿಸೋದಿಲ್ಲ. ದೇ ಆರ್ ಅವರ್ ಬ್ರದರ್ಸ್ ಅಲ್ಲ? ಇದೇ 80% ಹೆಚ್ಚು ಇದ್ದಂಥ ಹಿಂದೂಗಳಿರುವಂಥ ದೇಶದಲ್ಲಿ ಹಿಂದುತ್ವದ ಒಂದು ಉಚ್ಛ್ರಾಯ ಸಂಘಟನೆಯಾದಂಥ RSSನ ಮೇರು ನಾಯಕರಾದಂಥ ಮೋಹನ್ ಭಾಗವತರಿಗೆ ಅತ್ಯಂತ ಬಿಗಿ ಭದ್ರತೆಯನ್ನು ಕೊಡಬೇಕಾಗಿದೆ. ಯಾಕೆ? ಅದನ್ನು ಪ್ರಶ್ನಿಸಿದ್ದೀರಿ ನೀವು. ಯಾಕೆ ಕೊಡಬೇಕು? ಏನು ಅವರಿಗೆ ಗೃಹ ಮಂತ್ರಿಯ ಮೇಲೆ, ಗೃಹ ಇಲಾಖೆಯ ಮೇಲೆ ಅಥವಾ ಹಿಂದೂಗಳ ಮೇಲೆ ನಂಬಿಕೆ ಇಲ್ವಾ? ಇಲ್ಲೇನಾಗ್ತಾ ಇದೆ? ಹಿಂದೂಗಳನ್ನು ಯಾವ ರೀತಿ ನಡೆಸ್ಕೊಳ್ಳಾಗ್ತಾ ಇದೆ? ಹಿಂದೂಗಳ ಮೇಲೆ ಯಾವ ರೀತಿ ದಾಳಿ ನಡೀತಾ ಇದೆ? ಬಾಂಬೆಯ ಬಾಂಬ್ ಗಲಾಟೆಗಳು, ನಿಮ್ಮ UPA ಸರ್ಕಾರದಲ್ಲಿ 600ಕ್ಕೂ ಹೆಚ್ಚು ಕಡೆ ಬಾಂಬಿಂಗ್ ಆಯ್ತಲ್ಲ. 26/11 ಒಂದು ಕ್ರೂರ ಘಟನೆ ಇಡೀ ಚರಿತ್ರೆಯೇ ಮರೀಲಿಕ್ಕೆ ಸಾಧ್ಯ ಇಲ್ವಲ್ಲ. ಯಾರು ಮಾಡಿದ್ದಿದು? ಹಿಂದೂಗಳು ಮಾಡಿದ್ದ? ಅಥವಾ ನಿಮ್ಮ ಅತ್ಯಂತ ಪ್ರೀತಿಯ ಪಾಕಿಸ್ತಾನದ ಪ್ರೇರಿತ, ಪಾಕಿಸ್ತಾನದಿಂದ ಅಲ್ಲಿ ಹುಟ್ಟಿ ಬಂದಂಥ ಭಯೋತ್ಪಾದಕರು ಮಾಡಿದ್ದ? ಯಾರು ಮಾಡಿದ್ದು? ಇದೇ 80% ಇರುವಂಥ ಹಿಂದೂಗಳ ದೇಶದಲ್ಲಿ ಪಹಲ್ಗಾಮ್ನಲ್ಲಿ 26 ಜನರನ್ನು ಕಲ್ಮಾ ಓದಿ ಅಂತೇಳಿ ಅವರ ಬಟ್ಟೆ ಬಿಚ್ಚಿಸಿ ಪರೀಕ್ಷಿಸಿ ಹಿಂದೂಗಳು ಮುಸ್ಲಿಮರು ಅಂತ ಅವರನ್ನು ನೇರವಾಗಿ ಕೊಲ್ಲಲಾಯ್ತಲ್ಲ. ಯಾರು ಮಾಡಿದ್ದದು? RSS ಮಾಡಿದ್ದ? ಸಂಸತ್ತಿನಲ್ಲಿ ವಾಜಪೇಯಿಯವರು ನೀವು RSS ಕಾರ್ಯಕರ್ತ ಅಂತೇಳಿ ಗಾಂಧಿಗೆ ಗುಂಡು ಹಾಕಿದಂಥ ಅದರ ಬಗ್ಗೆ ಈಗಲೂ ವಿವಾದ ಇದೆ. ನಾಥುರಾಮ್ ಗೋಡ್ಸೆಯ ಕೈಯಲ್ಲಿದ್ದ ಪಿಸ್ತೂಲಿನಿಂದ ಹಾರಿದ ಗುಂಡಲ್ಲ ಅನ್ನುವುದರ ಬಗ್ಗೂ ಕೇಸ್ ಸ್ಟಡಿ ಆಗಿದೆ, ಚರ್ಚೆ ಆಗಿದೆ, ದಾಖಲಾಗಿದೆ. ಅಟಲ್ ಬಿಹಾರಿ ವಾಜಪೇಯಿಯವರು ಸಂಸತ್ತಿನಲ್ಲಿ ಆಡಿದಂಥ ಅತ್ಯಂತ ಉಜ್ವಲವಾದಂಥ, ಚಿರಂತನವಾದಂಥ ನಾಥುರಾಮ್ ಗೋಡ್ಸೆಯ ಬಗ್ಗೆ ಮಾಡಿದಂಥ ಭಾಷಣ ಇವತ್ತಿಗೂ ನಮ್ಮ ಕಣ್ಣೆದುರು ದಾಖಲೆ ಇದೆ. ಈ ಮತಿಗೆಟ್ಟಂಥ ಕಾಂಗ್ರೆಸ್ಸಿಗರು ಅಂಥದ್ದನ್ನು ನೋಡ್ಕೊಳ್ಳಿ. RSSನ ಒಳಗಡೆ ಏನು ನಡೀತಾ ಇದೆ ಅಂತ ನಿಮಗೇನು ಗೊತ್ತಿದೆ? ಹೊರಗಡೆ ನಿಂತುಕೊಂಡು ಮಾತಾಡ್ತಾ ಇದ್ದೀರಿ. ದೇಶ ವಿರೋಧಿ ಸಂಘಟನೆಗಳ ಒಳಗೆ ಹೋಗ್ತೀರಿ. ದೇಶ ವಿರೋಧಿಗಳು ಹೆಗಲ ಮೇಲೆ ಕೈ ಹಾಕ್ತೀರಿ. ಅವರೊಟ್ಟಿಗೆ ಬಿರಿಯಾನಿ ತಿಂತೀರಿ, ಅವರೊಟ್ಟಿಗೆ ಟೊಪ್ಪಿ ಹಾಕ್ಕೊಳ್ತೀರಿ, ಅವರೊಟ್ಟಿಗೆ ಮಜಾ ಮಾಡ್ತೀರಿ. ಆದರೆ RSSನ ಒಳಗಡೆ ಏನು ನಡೀತಾ ಇದೆ? ನಿಜವಾಗಿಯೂ ಅಲ್ಲಿ ಏನು ನಡೀತಾ ಇದೆ? ಅಥವಾ ಗಿರ್ದುನಲ್ಲಿ ಕೂಗುವ ಈ ಮೈಕಿನ ಸೌಂಡ್ಗಳಲ್ಲಿ ದೇಶ ಭಾವ ಇದೆಯೋ, ದೇಶ ಪರವಾದ ಮಾತಿದೆಯೋ, ದೇಶ ವಿರೋಧಿ ಮಾತಿದೆಯೋ, ಅಥವಾ ಏನಿದೆ ಅದನ್ನು ನೋಡುವ ವ್ಯವಧಾನ ಇಲ್ಲ ನಿಮಗೆ. RSS ಬಗ್ಗೆ ಕಿಡಿಕಾರ್ತೀರಿ, RSS ಬಗ್ಗೆ ವಾಂತಿ ಮಾಡ್ತೀರಿ, RSS ನಿಷೇಧದ ಬಗ್ಗೆ ಮಾತಾಡ್ತೀರಿ. ಅಂದರೆ ಈ ದೇಶದ ಒಂದು ಸುಸಂಸ್ಕೃತ ಬದುಕು, ಸುವ್ಯವಸ್ಥಿತ ಬದುಕು, ಸಮಗ್ರ ಬದುಕು, ಇಡೀ ರಾಷ್ಟ್ರವು ಒಂದು ಪ್ರವರ್ಧಮಾನಕ್ಕೆ ಬರಬೇಕು, ರಾಷ್ಟ್ರೋತ್ಥಾನ ಆಗಬೇಕು. ನಮ್ಮ ಇಡೀ ಭಾರತ ಪ್ರಪಂಚದಲ್ಲೇ ಒಂದು ಅದ್ಭುತವಾದಂಥ ಭಾರತವಾಗಿ ನಿಲ್ಲಬೇಕು, ಸಶಕ್ತವಾಗಿ ಅನ್ನುವಂಥ ಒಂದು ಮನೋಭಾವವನ್ನು, ಆಶಯವನ್ನು,
ಸಂಸ್ಕೃತಿಯನ್ನು, ಸನ್ನಡತೆಯನ್ನು, ಸನ್ಮಾರ್ಗವನ್ನು ರಕ್ತಗತಗೊಳಿಸಿಕೊಂಡು ಹೋರಾಡುವಂಥ RSSನ ಕಾರ್ಯಕರ್ತರು, ಗಣವೇಶಿಗಳ ಬಗ್ಗೆ ನಿಮಗೆ ನಿರಂತರವಾಗಿ ವಿಷ ಕಾರ್ತೀರಿ. ನಿಮಗೆ ಒಂದು ಸವಾಲು ಹಾಕ್ತೇನೆ ಕೊನೆಯದಾಗಿ. RSS ನಿಷೇಧದ ಬಗ್ಗೆ ನಮಗೆ 10 ಅಂಶಗಳ ಒಂದು ಪಟ್ಟಿ ಕೊಡಿ. RSSನ್ನು ಈ ಕಾರಣಕ್ಕಾಗಿ ನಿಷೇಧಿಸಬೇಕು. ಧರ್ಮದ ಹೆಸರಿನಲ್ಲಿ, ಗೋರಕ್ಷಣೆಯ ಹೆಸರಿನಲ್ಲಿ ಅವರು ವಿಷಬೀಜವನ್ನು ಬಿತ್ತುತ್ತಾರೆ ಅಂತ ನೀವು ಹೇಳ್ತೀರಲ್ಲ RSSನವ್ರ ಬಗ್ಗೆ. ಇದೇ ಗೋರಕ್ಷಣೆಯನ್ನು ನೀವು ಮಾಡಿಯಲ್ಲ, ಯಾಕೆ ಗೋವನ್ನು ಕದ್ದುಕೊಂಡು ಹೋಗುವಂಥ ಪ್ರತಿ ವಾಹನಗಳು ಯಾರ್ದಾಗಿರ್ತವೆ? ಯಾವ ಧರ್ಮ ಮತಕ್ಕೆ ಸೇರಿರ್ತವೆ? ಯಾಕೆ ಕದ್ದು ಒಯ್ತಾರೆ? ಯಾಕೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ನಿಮಗಾಗುವುದಿಲ್ಲ? ಇನ್ನು ಧರ್ಮ RSSನ ಅಪ್ಪನ ಆಸ್ತಿ ಅಲ್ಲ. ಅದು ಧರ್ಮ ಈ ದೇಶದ ನಿಜವಾದಂಥ ನೆಲದ ಧರ್ಮ, ಅದು ಬದುಕಿನ ಧರ್ಮ, ಅದು ಈ ನೆಲದ ಧರ್ಮ, ಈ ಮಣ್ಣಿನ ಧರ್ಮ, ಈ ಸಂಸ್ಕೃತಿಯ ಧರ್ಮ. ಅದಕ್ಕೆ ಯಾಕೆ ನಿಮಗೆ ಅಷ್ಟು ಆ ಧರ್ಮದ ಬಗ್ಗೆ ವಿಷ ಉಗುಳುವಿಕೆ, ಕೀಳರಿಮೆ, ನಿಷೇಧದ ಭಾವ? ಅವರೆಲ್ಲ ನಿಮಗೆ ಬ್ರದರ್ಸ್ ಆಗ್ತಾರೆ. ಅಲ್ಪಸಂಖ್ಯಾತರು, ಬಹುಸಂಖ್ಯಾತ ಹಿಂದೂಗಳು ಯಾಕೆ ಮನುವಾದಿಗಳಾಗ್ತಾರೆ? ಯಾಕೆ ಪಾಖಂಡಿಗಳಾಗ್ತಾರೆ? ಯಾಕೆ ನಿಷೇಧಿತ ಒಂದು ವರ್ಗಕ್ಕೆ ಸೇರ್ತಾರೆ ಹೇಳಿ? ರಾಮ ಯಾಕೆ ನಿಷೇಧ ನಿಮಗೆ? ಕೃಷ್ಣ ಯಾಕೆ ನಿಷೇಧ ನಿಮಗೆ? ಅದೇ ನಿಮಗೆ ಅಲ್ಪಸಂಖ್ಯಾತರ ಆರಾಧನಾ ಪ್ರವಾದಿಗಳು ನಿಮಗೆ ಭಾಳ ಸರ್ವಶ್ರೇಷ್ಠರಾಗಿ ಕಾಣ್ತಾರೆ. ಯಾಕೆ? ಈ ನೆಲಕ್ಕೆ ಇರುವಂಥ ಅಸ್ಮಿತೆ, ಈ ನೆಲದ ಧರ್ಮ, ಸನಾತನತೆ ನಿಮಗೆ ಪ್ರತಿ ಸರಿ ಮೈಗೆ ಚೇಳಿಬಿಟ್ಟಂಗಾಗತ್ತೆ. ಯಾಕೆ? ನಾವು ಬಹುಸಂಖ್ಯಾತರಿದ್ದೇವೆ, 80% ಇದ್ದೇವೆ. ನಮ್ಮನ್ನು ಗುಲಾಮಗಿರಿಗೆ ತಳ್ತೀರಿ, ನಮ್ಮನ್ನು ಬೀದಿಗೆ ತಳ್ತೀರಿ. ನಮಗೆ ನಿಮ್ಮ ಜಾತಿ ಗಣತಿ, ಆ ಗಣತಿ, ಈ ಗಣತಿ ಅಂಥೇಳಿ ನಮ್ಮನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದೀರಿ. ಅದಕ್ಕೆ ಟೊಂಕ ಕಟ್ಟಿ ಆ ನಾಶದ ವಿರುದ್ಧ, ಆ ವಿನಾಶದ ವಿರುದ್ಧ, ಆ ಷಡ್ಯಂತ್ರದ ವಿರುದ್ಧ, ಆ ಧರ್ಮಗ್ಲಾನಿಯ ವಿರುದ್ಧ ನಿಂತು ಹೋರಾಟ ಮಾಡುವವರು ನಿಮ್ಮ ತುಷ್ಟೀಕರಣದ ರಾಜಕಾರಣ, ಅಧಿಕಾರದ ರಾಜಕಾರಣ, ನಿಮ್ಮ ಎಲ್ಲ ಭ್ರಷ್ಟಾಚಾರದ ಇಡೀಯದಾದಂಥ ಆಡುಂಬೋಲಕ್ಕೆ ಅಡೆಯಾಗ್ತಾರೆ, ತಡೆ ಒಡ್ತಾರೆ, ಪ್ರಶ್ನಿಸ್ತಾರೆ. ಆ ಕಾರಣಕ್ಕಾಗಿ ನಿಮಗೆ RSSನ ಬಗ್ಗೆ ಅಂಥ ಒಂದು ದ್ವೇಷ. ನೀಚತನದ ಪರಮಾವಧಿ ಇದು. ದೇಶದ್ರೋಹದ ಸ್ಪಷ್ಟ ಉದಾಹರಣೆ. ನೀವು ಈ ನೆಲದ ಸಂಸ್ಕೃತಿಯನ್ನು, ಈ ಸನಾತನ ಧರ್ಮವನ್ನು, ಈ ಭವ್ಯ ಭಾರತವನ್ನು, ಸಮಗ್ರ ಭಾರತವನ್ನು, ಸಮೃದ್ಧ ಭಾರತವನ್ನು ನೀವು ಬಯಸುವುದಿಲ್ಲ ಅನ್ನೋದಕ್ಕೆ, ಒಂದು ಸುಶಿಕ್ಷಿತ ಮತ್ತು ಸುವ್ಯವಸ್ಥಿತ ಭಾರತವನ್ನೂ ನೀವು ಬಯಸುವುದಿಲ್ಲ ಅನ್ನೋದಕ್ಕೆ RSSನ ಬಗ್ಗೆ, ವೀರ್ ಸಾವರ್ಕರ್ ಬಗ್ಗೆ, ಮಿಸ್ಟರ್ ಪ್ರಿಯಾಂಕ ಖರ್ಗೆ, ವೀರ್ ಸಾವರ್ಕರ್ ಬಗ್ಗೆ ನಿಮಗೇನು ಗೊತ್ತಿದೆ? ಬನ್ನಿ ಸಂವಾದಕ್ಕೆ. ವೀರ್ ಸಾವರ್ಕರ್ ಅವರ ಒಂದು ರೋಣೆಯ ಯೋಗ್ಯತೆ ನಿಮಗಿಲ್ಲದೆ ಇದ್ದರೆ ಮಾತಾಡ್ತಿರಲ್ರಿ. ವೀರ್ ಸಾವರ್ಕರ್ ಅಂದರೆ ಏನಂತ ಭಾವಿಸಿದ್ರಿ ನೀವು? ಅದೇ ಉಗುಳಿದ್ದನ್ನೇ ಉಗುಳ್ತಿರಲ್ರಿ, ಅದೇ ಉರು ಹೊಡೆದ ಭಾಷಣವನ್ನೇ ಮಾಡ್ತಿರಲ್ರಿ. ಬನ್ರಿ, 6 ಚಿನ್ನದ ಯುಗ, ಅದ್ಭುತವಾದಂಥ ಬರಹದ ಖಂಡಗಳನ್ನು ಇಟ್ಟು ಹೋಗಿದ್ದಾರೆ ವೀರ್ ಸಾವರ್ಕರ್. ವೀರ್ ಸಾವರ್ಕರ್ ಅಂದರೆ ಏನು ಮಾತಾಡೋಣ ಬನ್ನಿ, ತಾಕತ್ತಿದ್ರೆ. ಪಟ್ಟಿಂಗರ ಥರ ಸುಳ್ಳು ಹೇಳಿಕೊಂಡು, ಬೊಗಳೆ ಹೊಡ್ಕೊಂಡು RSSನ ಬಗ್ಗೆ, ವೀರ್ ಸಾವರ್ಕರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಒಂದು ಕೆಟ್ಟ ನೀಚ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಬೇಡಿ. ನಿಮಗಿದು ಒಳ್ಳೆಯದಕ್ಕಲ್ಲ. ನಿಮ್ಮ ಸುಳ್ಳುಗಳು ಜನಕ್ಕೆ ಅರ್ಥ ಆಗಿದೆ, ನಿಮ್ಮ ಪೊಳ್ಳುಗಳು ಜನಕ್ಕೆ ಅರ್ಥ ಆಗಿದೆ. ಅರ್ಥರಹಿತ, ತರ್ಕರಹಿತ, ಯಾವುದೇ ಅಧ್ಯಯನ ಇಲ್ಲದೇನೆ ಬುರುಡೆ ಬಿಡುವಂಥ ಭ್ರಷ್ಟ ರಾಜಕಾರಣಿ ಅನ್ನೋದನ್ನು ಈ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ನಿಮ್ಮ ಇಲಾಖೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ, ನಿಮ್ಮ ಕ್ಷೇತ್ರದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ. ಪ್ರತಿಯೊಂದು ಯೋಜನೆಯಲ್ಲಿ ನೀವು ಹಣ ಹೊಡೆತಾ ಇರೋದ್ರ ಬಗ್ಗೆ ಈಗಾಗಲೇ ದಾಖಲೆಗಳು ಸಿಕ್ಕಿದವೆ. ಕೊನೆಯದಾಗಿ ಮತ್ತೆ ಹೇಳ್ತೇನೆ ಕೇಳಿ, ಪ್ರಿಯಾಂಕ ಖರ್ಗೆ ಅವರೇ, RSSನ್ನು ನಿಷೇಧ ಮಾಡುವ ಬಗ್ಗೆ
ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಂಥ ಮಹಾನುಭಾವರು ನೀವು. RSSನ್ನು ನಿಷೇಧಿಸಬೇಕು ಯಾಕೆ ಅನ್ನೋದರ ಬಗ್ಗೆ 10 ಅಂಶಗಳ ಒಂದು ಪಟ್ಟಿಯನ್ನು ಕೊಡಿ, ಆಮೇಲೆ ನಾವು ಮಾತಾಡ್ತೇವೆ. ನೋಡಿಬಿಡೋಣ RSSನಲ್ಲಿ ಏನು ದೇಶದ್ರೋಹ ಇದೆ, ಏನು ಭಯೋತ್ಪಾದಕತೆ ಇದೆ, ಏನು ಪಟ್ಟಿಂಗತನ ಇದೆ, ಏನು ರೌಡಿಸಮ್ ಇದೆ, ಏನು ಜಾತೀಯತೆ ಇದೆ. RSS ಅನ್ನೋದು ಬ್ರಾಹ್ಮಣರ ಒಂದು ಇಡೀಯದಾದಂಥ ಪಟಾಲಂ ಅಂತ ಹೇಳ್ತಿರಲ್ಲ, ಬನ್ರಿ RSSನ ಒಳಗಡೆ. ನೀವು ದಲಿತರಿಗೆ ನ್ಯಾಯ ಕೊಟ್ಟಿಲ್ಲ, ನೀವು ಅಂಬೇಡ್ಕರ್ ಹೆಸರು ಹೇಳಿ ಅಂಬೇಡ್ಕರ್ರ ಇಡೀ ಆಶಯಕ್ಕೆ ಬೆಂಕಿ ಹಚ್ಚಿದವರು ನೀವು. ಅಂಬೇಡ್ಕರ್ರ ಸಾವಿನ ಸಂದರ್ಭದಲ್ಲಿ ನೀವು ಅತ್ಯಂತ ಅಮಾನುಷವಾಗಿ ವರ್ತಿಸಿದವರು. ಅಂಬೇಡ್ಕರ್ರನ್ನು ರಾಜಕೀಯವಾಗಿ ಸಂಪೂರ್ಣವಾಗಿ ಮುಗಿಸಿದವರು. ಅವರಿಗೆ ಒಂದು ಪುಣ್ಯ ಭೂಮಿಯನ್ನು ಕೊಟ್ಟಿಲ್ಲರಿ ನೀವು. ಅವರನ್ನು ಬಾಂಬೆಗೆ ತರಲಿಕ್ಕೆ, ಅವರ ಪಾರ್ಥಿವ ಶರೀರವನ್ನು ತರಲಿಕ್ಕೆ ಅವರಿಗೆ ಕಿಂಚಿತ್ತೂ ಸಹಾಯ ಮಾಡದೇ ಇದ್ದಂಥ ನಿರ್ಲಜ್ಜರು ನೀವು. ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ, ಆದರೆ ಅಂಬೇಡ್ಕರ್ ಆಶಿಸಿದ ದಲಿತರ ಸರ್ವೋದ್ಧಾರದ, ಸರ್ವಾಂಗೀಣ ಅಭಿವೃದ್ಧಿಯ, ದಲಿತರ ಶೈಕ್ಷಣಿಕ ಅಭಿವೃದ್ಧಿಯ ಇಡೀ ಚಿಂತನೆಯನ್ನು ದ್ರವ್ಯ ರೂಪದಲ್ಲಿ ಸ್ವೀಕರಿಸಿ ಕಾರ್ಯರೂಪಕ್ಕೆ ತಂದದ್ದು RSS. ಬನ್ನಿ ತೋರಿಸ್ತೇವೆ, ಬನ್ನಿ, ತಾಕತ್ತಿದ್ರೆ ಬನ್ನಿ. ಮುಟ್ಟಾಳರ ರೀತಿ ಮಾತಾಡಬೇಡಿ. ನಿಮ್ಮ ಮಾತಿಗೆ, ನಿಮ್ಮ ನಾಲ್ಗೆ ಸಂಸ್ಕೃತಿ, ನಿಮ್ಮ ಇದು ಎಲ್ಲವೂ ಜನಕ್ಕೆ ಅರ್ಥ ಆಗಿದೆ. ನಿಮ್ಮ RSSನ್ನು ನಿಷೇಧಿಸಿ ಅಂದರೂ ಜನರಿಗೆ ಆಶ್ಚರ್ಯ ಆಗೋದಿಲ್ಲ. ನೀವು ಮೋದಿಯವರು ಬೈದರೂ ಆಶ್ಚರ್ಯ ಆಗೋದಿಲ್ಲ. ಯಾಕೆಂತಂದರೆ ಈ ದೇಶವನ್ನು ನೀವು ರಾಹುಲ್ ಗಾಂಧಿ ಅಂಥವರು ದೇಶ ಅಂತಲೇ ಒಪ್ಪಿಕೊಳ್ಳದೇ ಇದ್ದವರು. ನೀವು ದೇಶ ಅಂತಲೇ ಇದನ್ನು ಒಪ್ಪಿಕೊಳ್ಳದೇ ಇದ್ದವರು. ಹಾಗಾಗಿ ನಿಮ್ಮೊಟ್ಟಿಗೆ ತರ್ಕಿಸುವುದು, ಮಾತಾಡುವುದು ಕೂಡ ಒಂದು ರೀತಿಯಲ್ಲಿ ನಿಷೇಧಿಸಬೇಕು. ವ್ಯರ್ಥ ಪ್ರಲಾಪ ಅದು. ಮುಟ್ಟಾಳರೊಟ್ಟಿಗೆ, ಮೂರ್ಖರೊಟ್ಟಿಗೆ, ಅಹಂಕಾರಗಳೊಟ್ಟಿಗೆ, ದುಷ್ಟಂ ದುರವರ್ಜಿತ, ದುಷ್ಟರೊಟ್ಟಿಗೆ ದುರವೂ ಸಲ್ಲ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅಂಥ ನೀಚ ಸಂಸ್ಕೃತಿ ನಿಮ್ಮದು. RSSನ ಬಗ್ಗೆ ನೀವು ನಿಷೇಧಿಸಬೇಕು ಅಂತ ಹೇಳ್ದೇನೆ ಪುರಸ್ಕರಿಸಬೇಕು ಅಂತ ಹೇಳುವಂಥ ಒಂದು ಸುಸಂಸ್ಕೃತ ನಾಲಿಗೆ ನಿಮ್ಮದು ಅಂತ ನಾನು ಭಾವಿಸುವುದೂ ಇಲ್ಲ, ಭಾವಿಸಲೂ ಇಲ್ಲ. ನಮಸ್ತೆ.